ದಮನಕ ನರಿ ಕರಟಕ ನರಿಗೆ ದೇವಶರ್ಮನ ಕತೆ ಹೇಳಿರುತ್ತಲ್ವಾ, ಅದ್ರ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಒಂದು ಮಾರುಮೂಲೆಯ ಪ್ರದೇಶದಲ್ಲಿ ಜನರಿರುವ ಸ್ಥಳಕ್ಕೆ ದೂರವಾಗಿ ಒಂದು ಮಠ ಇರುತ್ತೆ. ಆ ಮಠದಲ್ಲಿ ದೇವಶರ್ಮನೆಂಬ ಋಷಿ ಇರ್ತಾನೆ. ಶಿವಲಿಂಗದ ಪೂಜೆಯನ್ನು ಮಾಡಿಕೊಂಡು ಆತ ಇರ್ತಾನೆ. ಅನೇಕ ಮಂದಿ ಭಕ್ತರು ಆ ಮಠಕ್ಕೆ ಬೆಲೆ ಬಾಳುವ ವಸ್ತ್ರಗಳನ್ನು ದಾನ ಮಾಡ್ತಾ ಇರ್ತಾರೆ. ದೇವಶರ್ಮನು ಸರ್ವಸಂಗ ಪರಿತ್ಯಾಗ ಮಾಡಿದ ಯತಿಯಾದರೂ ಚಿನ್ನದ ಮೇಲಿನ ಆಸೆ ಬಿಟ್ಟಿರಲ್ಲ. ಒಂದು ದಿನ ಅವನು ವೇಷ ಬದಲಾವಣೆ ಮಾಡಿಕೊಂಡು ಬೆಲೆ ಬಾಳುವ ವಸ್ತುಗಳನ್ನೆಲ್ಲ ಮೂಟೆ ಕಟ್ಟಿ ದೂರದಲ್ಲಿ ಇರೋ ಒಂದು ನಗರಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ಅವುಗಳನ್ನೆಲ್ಲ ಮಾರಿ ಚಿನ್ನವನ್ನು ಕೊಂಡು ಆ ಚಿನ್ನವನ್ನೆಲ್ಲ ಒಂದು ಬಟ್ಟೆಯ ಚೀಲದಲ್ಲಿಟ್ಟು ಆ ಚೀಲನ ತನ್ನ ಕಂಕುಳಿಗೆ ಹಾಕಿಕೊಂಡು ಮಠಕ್ಕೆ ವಾಪಸ್ ಬರ್ತಾನೆ. ಅಂದಿನಿಂದ ಅವ್ರಿಗೆ ಜನರ ಮೇಲಿನ ನಂಬಿಕೆ ಹೋಗುತ್ತೆ. ಯಾರನ್ನೂ ನಂಬದೆ ಆ ಚೀಲವನ್ನು ರಾತ್ರಿ ಹಗಲು ತನ್ನ ಕಂಕುಳಲ್ಲೇ ಇಟ್ಕೊಳ್ತಾ ಇರ್ತಾರೆ. ಧನ ಸಂಪತ್ತನ್ನು ಸಂಪಾದಿಸುವುದು ಕಷ್ಟ, ಅದನ್ನು ಸಂರಕ್ಷಿಸುವುದು ಅಷ್ಟೇ ಕಷ್ಟ ಅಲ್ವಾ? ಅದು ಕಳೆದು ಹೋದರೆ ಬಹು ದುಃಖ. ಖರ್ಚು ಮಾಡುವ ಪ್ರಸಂಗ ಬಂದರೂ ದುಃಖವೇ. ಅದರ ಮೂಲವೇ ವಿಚಿತ್ರ ಅಲ್ವಾ? ಹಿರಿಯರು ಹೇಳೋ ಮಾತು ನಿಜನೇ ಅಂತ ಅನ್ಸುತ್ತೆ. ಆಷಾಢ ಬುತ್ತಿ ಎಂಬ ಒಬ್ಬ ದುಷ್ಟ ಮನುಷ್ಯನಿರ್ತಾನೆ. ಅವನಿಗೆ ಪಾಪ ಭೀತಿ ಅನ್ನೋದೇ ಇರೋದಿಲ್ಲ. ಇನ್ನೊಬ್ಬರ ವಸ್ತುಗಳನ್ನು ತನ್ನದಾಗಿಸುವುದೇ ಅವನ ಧ್ಯೇಯ. ದೇವಶರ್ಮನ ಹತ್ರ ಇರೋದು ಚಿನ್ನದ ಚೀಲ ಅಂತ ಆಷಾಢ ಬುತ್ತಿಗೆ ಗೊತ್ತಾಗುತ್ತೆ. ಅದನ್ನು ಹೇಗಾದರೂ ಸಹ ವಶಪಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮಠದ ಗೋಡೆಗಳು ಕಲ್ಲಿನಿಂದ ಕಟ್ಟಿರೋದ್ರಿಂದ ಗೋಡೆಗೆ ಕನ್ನ ಹಾಕೋದು ತುಂಬ ಕಷ್ಟ. ಇದನ್ನೆಲ್ಲ ಯೋಚನೆ ಮಾಡಿ ಆಷಾಢ ಬೂತಿ ದೇವಶರ್ಮನ ಹತ್ತಿರ ಶಿಷ್ಯನಾಗಿ ಸೇರಿಕೊಳ್ತಾನೆ. ಸವಿಯಾದ ಮಾತುಗಳಿಂದ ಅವನ ವಿಶ್ವಾಸಕ್ಕೆ ಪಾತ್ರನಾದರೆ ಮುಂದಿನದೆಲ್ಲ ಸುಲಭವೆಂದು ಒಂದು ನಿರ್ಧಾರಕ್ಕೆ ಬರ್ತಾನೆ. ಅವನು ದೇವಶರ್ಮನ ಬಳಿಗೆ ಹೋಗಿ ಪರಮಶಿವ ಸ್ವರೂಪರಿಗೆ ಪ್ರಣಾಮ ಎನ್ನುತ್ತಾ ಅವನ ಪಾದಗಳ ಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆಷಾಢ ಬೂತಿಯು ದೇವಶರ್ಮನ ಬಳಿ ವಿನಯದಿಂದ, ಮಹಾತ್ಮರೇ, ಜೀವನ ಸಾಗರದಲ್ಲಿ ಈಜಾಡಿಕೊಂಡಿರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಒಣಹುಲ್ಲಿನ ಹುರಿಯಂತೆ ಅದು ನಶ್ವರವಾದುದು. ಸುಖಗಳೆಂಬುದು ನೀರಿಲ್ಲದ ಮೋಡಗಳು. ಪುತ್ರ ಮಿತ್ರ ಬಂಧುಗಳೆಲ್ಲರೂ ಸ್ವಪ್ನದೊಳಗಿನ ಭ್ರಾಂತಿ ಮೂರ್ತಿಗಳು. ಈ ವಿಷಯವನ್ನು ಪೂರ್ತಿಯಾಗಿ ಗ್ರಹಿಸಿಕೊಂಡು ಮೋಕ್ಷದ ಮಾರ್ಗವನ್ನು ಹರಸಿ ನಿಮ್ಮ ಪಾದಸೇವಕನಾಗಿ ಬಂದಿದ್ದೇನೆ, ಸ್ವೀಕರಿಸಿ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದನು. ದೇವಶರ್ಮನು ಈ ಮಾತುಗಳನ್ನು ಕೇಳಿ, ಅಪ್ಪ, ಇಷ್ಟು ಚಿಕ್ಕ ಪ್ರಾಯದಲ್ಲಿ ಲೌಕಿಕ ಸಂಬಂಧಗಳನ್ನೆಲ್ಲ ಬಿಟ್ಟಿರುವ ನೀನು ಧನ್ಯನೇ. ಯೌವನದಲ್ಲಿ ಸಾಧಿಸಿದ ನಿಗ್ರಹವೇ ನಿಜವಾದ ನಿಗ್ರಹ. ನನ್ನ ಹತ್ತಿರ ಮೋಕ್ಷ ಮಾರ್ಗಕ್ಕಾಗಿ ತಂದಿರುವೆ, ಒಳ್ಳೆಯದು. ಓಂ ನಮಃ ಶಿವಾಯ ಎನ್ನುತ್ತಾ ಶಿವನ ಮೇಲೆ ಒಂದು ಪುಷ್ಪವಿರಿಸಿ ಅವನಿಗೆ ಮೋಕ್ಷವೇ ಹೊರತು ಮತ್ತೆ ಜನ್ಮವೇ ಇರುವುದಿಲ್ಲ ಎಂದೆನು. ಆಷಾಢ ಬೂತಿ ದೇವಶರ್ಮನ ಕಾಲು ಹಿಡಿದುಕೊಂಡು, ಸ್ವಾಮಿ, ಆ ಮಂತ್ರವನ್ನು ಹೇಗೆ ಉಚ್ಚಾರಣೆ ಮಾಡಬೇಕೆಂದು ಹೇಳಿ ನನ್ನನ್ನು ಉದ್ಧಾರ ಮಾಡಬೇಕು ಎಂದು ಬೇಡಿದನು. ಹೇಳ್ತೀನಪ್ಪ, ಆದರೆ ನೀನು ರಾತ್ರಿಯ ಹೊತ್ತಿನಲ್ಲಿ ಈ ಮಠದೊಳಗೆ ಬರಬಾರದು. ಯತಿಯಾದವನು ಪ್ರಾಪಂಚಿಕ ಬಂಧನಗಳಿಗೆ ದೂರದಲ್ಲಿರಬೇಕು. ಅದಕ್ಕಾಗಿ ರಾತ್ರಿಯಲ್ಲಿ ಒಂಟಿಯಾಗಿ ಇರಬೇಕು. ನೀನು ಹೊರಗಿರುವ ಪರ್ಣಕುಟೀರದಲ್ಲಿ ಮಲಗಿಕೊ ಎಂದರು ದೇವಶರ್ಮರು. ಸ್ವಾಮಿ, ತಮ್ಮ ಆಜ್ಞೆಯನ್ನು ತಲೆಯಲ್ಲಿ ಧರಿಸಿ ಆಚರಿಸುತ್ತೇನೆ ಎಂದ ಆಷಾಢಭೂತಿ. ಆ ರಾತ್ರಿ ಮಲಗುವುದಕ್ಕೆ ಮೊದಲು ದೇವಶರ್ಮನು ಆಷಾಢಭೂತಿಗೆ ಮಂತ್ರೋಪದೇಶ ಮಾಡಿ ಅವನನ್ನು ತನ್ನ ಶಿಷ್ಯನನ್ನಾಗಿ ಸೇರಿಸಿಕೊಂಡನು. ದೇವಶರ್ಮರಿಗೆ ದಿನ ಕೈಕಾಲುಗಳನ್ನು ಹೊತ್ತುವುದು, ಪೂಜೆಗಾಗಿ ಹೂ ಪತ್ರಗಳನ್ನು ಹಾರಿಸಿ ತರುವುದು, ಹೀಗೆ ನಾನಾ ವಿಧವಾಗಿ ಗುರುಸೇವೆ ಮಾಡತೊಡಗಿದನು. ಆದರೂ ದೇವಶರ್ಮ ತನ್ನ ಬಳಿ ಇರುವ ಚೀಲವನ್ನು ಮಾತ್ರ ಕೆಳಗಿಡುವ ಲಕ್ಷಣವೇ ಕಾಣಿಸ್ತಾ ಇರಲಿಲ್ಲ. ಸುಮ್ಮನೆ ಕಾಲ ಹೊರಳುತ್ತಿತ್ತು. ಏನಿದು, ಈ ಮನುಷ್ಯ ಎಂದಿಗೂ ಪೂರ್ತಿಯಾಗಿ ನನ್ನನ್ನು ನಂಬುವುದಿಲ್ಲವೋ ಏನೋ? ಆಡು ಹಗಲೇ ಇವನನ್ನು ಕೊಲ್ಲಬೇಕೆ ಅಥವಾ ಸಾಯುವಂಥ ವಿಷ ಕೊಡಲೆ, ಹರಿತವಾದ ಕತ್ತಿಯಿಂದ ಹಿಡಿದುಕೊಳ್ಳಲೆ ಎಂದು ತನ್ನೊಳಗೆ
ಚಿಂತೆ ಮಾಡತೊಡಗಿದ. ಹೀಗಿರುವಾಗ ಒಬ್ಬ ಭಕ್ತನು ಮಠಕ್ಕೆ ಬಂದು ದೇವಶರ್ಮನನ್ನು ಮರುದಿನ ತನ್ನ ಮನೆಯಲ್ಲಿ ನಡೆಯುವ ಮಗನ ಯಜ್ಞೋಪವೀತ ಧಾರಣೆಗೆ ದಯಮಾಡಬೇಕೆಂದು ಆಹ್ವಾನವಿತ್ತು. ಅದರಂತೆ ಮರುದಿನ ದೇವಶರ್ಮ ಆಷಾಢಭೂತಿಯನ್ನು ಕರೆದುಕೊಂಡು ಆಹ್ವಾನ ಬಂದ ಗ್ರಾಮಕ್ಕೆ ಹೊರಟನು. ಅವನು ಸ್ವಲ್ಪ ದೂರ ಹೋದಾಗ ಒಂದು ನದಿ ಅಡ್ಡ ಬಂತು. ದೇವಶರ್ಮ ತನ್ನ ಬಟ್ಟೆಗಳನ್ನು ಬಿಚ್ಚಿ ಕಂಕುಳಿನಲ್ಲಿರುವ ಚೀಲವನ್ನು ತೆಗೆದು ಬಟ್ಟೆಗಳ ನಡುವೆ ಮುಚ್ಚಿಟ್ಟು ಸ್ನಾನಕ್ಕೆ ಇಳಿಯುವ ಮೊದಲು ಕಾಲಕೃತ್ಯ ನಿರ್ವಹಿಸಬೇಕಾಗಿ ಬಂದುದರಿಂದ ಆಷಾಢಭೂತಿ ಈಗಲೇ ಬರುತ್ತೇನೆ. ಅಷ್ಟರವರೆಗೆ ಈ ಬಟ್ಟೆಗಳನ್ನು, ಮುಖ್ಯವಾಗಿ ಈ ಚೀಲವನ್ನು ನೋಡ್ಕೊತಾ ಇರು, ಅದರಲ್ಲಿ ಶಿವನ ಸ್ವತ್ತಿದೆ ಎಂದು ಹೇಳಿ ಹೊರಟು ಹೋದನು. ಆಷಾಢಭೂತಿಯು ದೇವಶರ್ಮನು ಕಣ್ಮರೆಯಾಗುವವರೆಗೂ ಸುಮ್ಮನಿದ್ದು ಆಮೇಲೆ ಚಿನ್ನದ ಚೀಲವನ್ನು ಎತ್ತಿಕೊಂಡು ಬಹುವೇಗವಾಗಿ ಓಡಿ ಹೋದನು. ಶಿಷ್ಯವೇಷದ ಆಷಾಢಭೂತಿಯ ಮೇಲೆ ದೇವಶರ್ಮನಿಗೆ ಪೂರ್ತಿ ನಂಬಿಕೆಯಿತ್ತು. ಆದ್ದರಿಂದ ಅವನು ನಿಶ್ಚಿಂತನಾಗಿ ಕಾಲಕೃತ್ಯ ತೀರಿಸಿಕೊಳ್ಳಲು ಸ್ವಲ್ಪ ದೂರಕ್ಕೆ ಹೋದನು. ಆ ಸಮಯದಲ್ಲಿ ಅವನಿಗೆ ಒಂದು ಕುತೂಹಲದ ದೃಶ್ಯ ಕಂಡಿತು. ಅಲ್ಲಿ ಕುರಿಗಳು ಮೇಯುತ್ತಿದ್ದವು. ಅದರೊಳಗೆ 2 ಟಗರುಗಳು ಜಗಳವಾಡತೊಡಗಿದವು. ಅವೆರಡೂ ಓಡುತ್ತಾ ಬಂದು ತಮ್ಮ ತಮ್ಮ ತಲೆಗಳನ್ನು ಹೊಡೆದುಕೊಂಡು ಮತ್ತೆ ಹಿಂದಕ್ಕೆ ಹೋಗಿ ಓಡಿ ಬಂದು ಮತ್ತೆ ಬಲವಾಗಿ ತಲೆಗಳನ್ನು ಹೊಡೆದು ರಕ್ತವು ನೆಲದ ಮೇಲೆ ಸುರಿಯತೊಡಗಿತು. ನೆಲದ ಮೇಲೆ ಬಿದ್ದ ರಕ್ತವನ್ನು ನೆಕ್ಕಬೇಕೆಂಬ ಆಸೆಯಿಂದ ಒಂದು ನರಿ ಬಂದಿತು. ಟಗರುಗಳು ಆ ಸಮಯಕ್ಕೆ ದೂರ ದೂರ ಹೋದವು. ಆಗ ದೇವಶರ್ಮ ಆ ನರಿಯನ್ನು ನೋಡಿ, ಈ ನರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ, ಈ ಸಾರಿ ಟಗರುಗಳು ತಲೆಗಳನ್ನು ಕೊಡುವಾಗ ಇದು ಅವುಗಳ ತಲೆಗಳ ಮಧ್ಯೆ ಸಿಕ್ಕಿ ಜಜ್ಜಿ ಸಾಯಲಿ ಎಂದುಕೊಂಡನು. ಅವನು ಅಂದುಕೊಂಡಂತೆಯೇ ಕೊಬ್ಬಿನ ಆ ಟಗರುಗಳೆರಡು ಬಹುಕೋಪದಿಂದ ಓಡಿ ಬಂದು ತಲೆಗಳನ್ನು ಹಾಯ್ದು ಡಿಕ್ಕಿ ಹೊಡೆಯುವಾಗ ರಕ್ತ ನೆಕ್ಕುತ್ತಿದ್ದ ನರಿಯು ಟಗರುಗಳ ಮಧ್ಯೆ ಸಿಕ್ಕಿ ಸತ್ತು ಹೋಯಿತು. ಹಾಗೆ ಸತ್ತು ಹೋದ ನರಿಯನ್ನು ಕುರಿತು ಚಿಂತಿಸುತ್ತಾ ದೇವಶರ್ಮನು ತನ್ನ ಶಿಷ್ಯನಿರುವ ಸ್ಥಳಕ್ಕೆ ಹಿಂದಿರುಗಿದನು. ಅವನು ಅಲ್ಲಿ ಇರಲಿಲ್ಲ. ಆಷಾಢಭೂತಿಯನ್ನು ಅಲ್ಲೆಲ್ಲೂ ಕಾಣದೆ ದೇವಶರ್ಮನು ಬೇಗನೆ ಸ್ನಾನ ಮುಗಿಸಿಕೊಂಡು ಊಟೆಗಳನ್ನು ಇಟ್ಟ ಜಾಗಕ್ಕೆ ಹತ್ತಿರಕ್ಕೆ ಓಡಿದನು. ಅಲ್ಲಿ ಬಟ್ಟೆಗಳ ಮೂಟೆ ಮಾತ್ರ ಬಂಗಾರದ ಮೂಟೆ ಕಾಣಲಿಲ್ಲ. ಅಯ್ಯೋ, ಹೋಯಿತಲ್ಲ, ನನ್ನ ಬಂಗಾರವೆಲ್ಲ ಹೋಯಿತು, ಸರ್ವನಾಶವಾಯಿತು ಎಂದು ಪ್ರಲಾಪಿಸುತ್ತಾ ದೇವಶರ್ಮನು ಮೂರ್ಛೆ ಹೋಗಿ ಬಿದ್ದನು. ಅವನನ್ನು ನೋಡಿ ಅಯ್ಯೋ ಎಂಬುವವರು ಸಹ ಅಲ್ಲಿ ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತಿಗೆ ತನ್ನಂತೆ ಮೂರ್ಛೆ ತಿಳಿದೆದ್ದು ಆರ್ತಸ್ವರದಿಂದ, ಇಲ್ಲವೋ ಆಷಾಢಭೂತಿ, ನನಗೆ ಮೋಸ ಮಾಡಿ ಹೋದಲ್ಲ ನೀನು, ಎಲ್ಲೋ ಇದೆಯಾ ಅಂತ ಕೂಗ್ತಾ ಇರ್ತಾನೆ. ದಮನಕ ನರಿ ಕರಟಕ ನರಿಗೆ ಈ ಕತೆ ಯಾಕೆ ಹೇಳುತ್ತೆ ಅಂತಂದರೆ, ನಮ್ಮ ಜೊತೆಲೇ ಇದ್ಕೊಂಡು ಮೋಸ ಮಾಡೋರು ಹೇಗಿರ್ತಾರೆ ಅಂತ ತಿಳಿಸುತ್ತೆ. ಆಗ ಈ ಕಥೆಯನ್ನು ಕೇಳಿ ಕರಟಕ, ಉಪಾಯಗಳೇ ಯಾವಾಗಲೂ ಜಯವಾಗುತ್ತಾ, ಅದನ್ನು ನಂಬಕ್ಕೆ ಸಾಧ್ಯನಾ ಎಂದು ಕೇಳುತ್ತೆ. ಉಪಾಯ ಮಾಡುವಾಗ ಅಪಾಯಗಳು ಸಿದ್ಧವಾಗಿರಬೇಕು, ಹಾಗಿದ್ದರೇನೆ ಲಾಭವಾಗುತ್ತದೆ. ಇದಕ್ಕೆಲ್ಲ ಮುಖ್ಯವಾಗಿ ಬೇಕಾದುದು ಧೈರ್ಯ. ಧೈರ್ಯವಂತನಿಗೆ ದೇವತೆಗಳು ಕೂಡ ಸಹಾಯರಾಗುತ್ತಾರೆ ಎಂದಿತು ದಮನಕ ನರಿ. ಕರಟಕ ನರಿ, ಸರಿ, ನಿನಗೆ ಅಷ್ಟೊಂದು ದೃಢವಾದ ನಂಬಿಕೆ ಇದ್ದರೆ ಪಿಂಗಳಕನ ಬಳಿಗೆ ಹೋಗಿ ನಿನ್ನ ಉಪಾಯ ಅದೇನಿದೆ ಅಂತ ಹೇಳಿಬಿಟ್ಟು ಹೋಗ್ಬಿಡ್ಬಾ, ನಿನಗೆ ಜಯವಾಗಲಿ ಅಂತ ಕರಟಕ ನರಿ ಹೇಳುತ್ತೆ. ದಮನಕವು ಪಿಂಗಳಕದ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಪಿಂಗಳಕದ ಅನುಮತಿ ದೊರಕಿದ ಮೇಲೆ ಕುಳಿತುಕೊಂಡಿತು. ಇಷ್ಟು ಕಾಲದವರೆಗೆ ನನ್ನನ್ನು ನೋಡಲು ಬರಲಿಲ್ಲವೇಕೋ ಎಂದು ಕೇಳಿತು ಪಿಂಗಳಕ. ನಿಮ್ಮ ದಯದಿಂದ ಸುಖವಾಗಿದ್ದೇನೆ. ಈಗ ಮಹಾಪ್ರಭುಗಳ ಕ್ಷೇಮ ಭದ್ರತೆಗಳ ದೃಷ್ಟಿಯಿಂದ ಬಂದು ಒಂದು ಬಹುಮುಖ್ಯವಾದ ವಿಷಯವನ್ನು ವಿಜ್ಞಾಪನೆ ಮಾಡಿಕೊಳ್ಳಲು ಹೀಗೆ ಬಂದೆ. ಒಡೆಯರಿಗೆ ರುಚಿಸದಿರುವ ಮಾತುಗಳನ್ನು ಕೂಡ ಸ್ವಾಮಿ ಭಕ್ತರಾದ ಸೇವಕರು ಮನಸ್ಸು ಬಿಚ್ಚಿ ಹೇಳಬೇಕಾಗಿ ಬರುತ್ತದೆ. ರುಚಿಯಿಲ್ಲದ ಸತ್ಯಗಳನ್ನು ಹೇಳುವ ಧೈರ್ಯವು ವಿಶ್ವಾಸ ಪಾತ್ರರಾದ ಸೇವಕರಿಗಷ್ಟೇ ಇರುತ್ತದೆ ಎಂದಿತು ದಮನಕ. ನೀನು ಹೇಳಲಿರುವ ಆ ಸಂಗತಿ ಯಾವುದು ಎಂದು ಪಿಂಗಳಕ ಕೇಳಿದ. ಮಹಾರಾಜರೇ, ತಮ್ಮ ಪಾದಗಳನ್ನು ಆಶ್ರಯಿಸಿ ಅದಕ್ಕೆ ಪಾತ್ರವಾದ ಸಂಜೀವಕನು ರಾಜದ್ರೋಹ ಮಾಡಲು ಸಿದ್ಧವಾಗಿದ್ದಾನೆ. ತಮ್ಮನ್ನು ಕೊಂದು ಸಿಂಹಾಸನವನ್ನು ಕೈವಶ ಮಾಡಿಕೊಳ್ಳುವ ತಂತ್ರಗಳನ್ನು ಬಹಳ ಮಂದಿಗೆ ತಿಳಿಸಿದ್ದಾನೆ. ಈ ದಿನವೇ
ಅವನ ತಂತ್ರವು ಇಂದು ನಿಮ್ಮನ್ನು ಸಾಯಿಸುವುದು. ವಂಶ ಪಾರಂಪರಿಕವಾಗಿ ತಮ್ಮ ಸೇವೆಯಲ್ಲಿರುವ ನಾನು ಇದನ್ನು ನನ್ನ ಕರ್ತವ್ಯವೆಂದು ಭಾವಿಸಿ ತಮ್ಮನ್ನು ಎಚ್ಚರಿಸಲು ಬಂದೆ ಎಂದಿತು ದಮನಕ ನರಿ. ಈ ಸಮಾಚಾರವನ್ನು ಕೇಳಿ ಪಿಂಗಳಕವು ಅದುರು ಬಿದ್ದಿತು. ಅದನ್ನು ಗಮನಿಸಿ ದಮನಕವು, ಮಹಾರಾಜರೇ, ಕದಲುವ ಹಲ್ಲನ್ನು ಕಿತ್ತು ಬಿಸಾಡಬೇಕು, ರೋಗವನ್ನು ಅಂಕುರದಲ್ಲಿಯೇ ಕಿತ್ತು ಹಾಕಬೇಕು, ಶತ್ರುವಾಗಿ ಬೆಳೆಯಲಿರುವುದನ್ನು ಕೂಡಲೇ ನಾಶಪಡಿಸಬೇಕು. ಏಕೆ ಹೀಗಾಯಿತು? ಸಂಜೀವಕನು ಪರಿಪಾಲನೆಯ ಕಾರ್ಯಗಳನ್ನೆಲ್ಲ ನೀವು ಈ ಎತ್ತಿಗೆ ಕೊಟ್ಟು ಈಗ ಭಯಂಕರ ಇಕ್ಕಟ್ಟಿನಲ್ಲಿ ಸಿಕ್ಕಿ ಬಿದ್ದಿದ್ದೀರಿ ಎಂದಿತು. ಇದ್ದಕ್ಕಿದ್ದ ಹಾಗೆ ನನಗೇಕೆ ದ್ರೋಹ ಮಾಡುತ್ತಾನೆ? ನಾನು ಅವನಿಗೆ ಅಸಂತೃಪ್ತಿಯಾಗುವ ಹಾಗೆ ಏನೂ ಮಾಡಲಿಲ್ಲವಲ್ಲ ಎಂದಿತು ಪಿಂಗಳಕ ಸಿಂಹ. ದುಷ್ಟರಿಗೆ ಒಂದು ಕಾರಣವು ಬೇಕಾದೀತೆ ಮಹಾರಾಜರೇ. ಅವನು ಮೊದಲಿನಿಂದಲೂ ದ್ರೋಹ ಬುದ್ಧಿಯಿಂದಲೇ ಇರುವನೆಂದು ನನ್ನ ಅನುಮಾನ. ತಾವು ಈ ಎತ್ತು ಇಬ್ಬರು ಸಮಾನ ಬಲಶಾಲಿಯಾಗಿದ್ದೀರಿ. ಇಬ್ಬರು ಬಲಶಾಲಿಗಳ ಈ ಅರಣ್ಯದಲ್ಲಿ ಜಾಗವಿಲ್ಲವೆಂಬುದನ್ನು ತಾವು ಮರೆಯಬಾರದು. ಅವನು ಕಪಟ ಬುದ್ಧಿಯಿಂದ ತಮ್ಮ ಅನುಗ್ರಹವನ್ನು ಸಂಪಾದಿಸಿ ತುತ್ತು ಕೊಡುವ ಕೈಯನ್ನೇ ಕಚ್ಚಲು ಸಿದ್ಧನಾಗಿದ್ದಾನೆ. ಹಿಂದೆ ಹೀಗೆಯೇ ಮಾಡಿದ ಕೃತಜ್ಞನ ಕಥೆಯನ್ನು ನೀವು ಕೇಳಲಿಲ್ಲವೇ ಎಂದಿತು ದಮನಕ. ಅದೇನು ಕತೆ ಎಂದು ಪಿಂಗಳಕವು ಕೇಳಲು ದಮನಕ ಕೃತಜ್ಞತನ ಕತೆ ಹೇಳುತ್ತೆ. ಅದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.